ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈಗ ನಿಂಬೆಹಣ್ಣಿನ ಸೀಸನ್ನು ಎಲ್ಲಿ ನೋಡಿದ್ರೂ ₹1 ಒಂದು ನಿಂಬೆಹಣ್ಣು ಸಿಗ್ತಾ ಇದೆ. ಈ ರೀತಿ ಸೀಸನ್ ಇರುವಾಗ ಕಡಿಮೆ ರೇಟ್ ಇದ್ದಾಗ ನಾವು ನಿಂಬೆಹಣ್ಣನ್ನು ತಂದು ಅದನ್ನು ರುಚಿಯಾಗಿ ಉಪ್ಪಿನಕಾಯಿ ಹಾಕಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು 7-8 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಈ ರೀತಿ ಯೆಲ್ಲೋಯಿಶ್ ಆಗಿರುವಂತಹ ನಿಂಬೆಹಣ್ಣನ್ನು ತೊಗೊಳ್ಬೇಕು. ಮತ್ತು ಸಿಪ್ಪೆ ಹೊರಗಡೆಯಿಂದ ದಪ್ಪ ಇರಬಾರ್ದು, ತೆಳುವಾದಂತಹ ಲೇಯರ್ ಇದ್ದರೆ ಚೆನ್ನಾಗಾಗುತ್ತೆ, ರಸ ಕೂಡ ಚೆನ್ನಾಗಿರುತ್ತೆ. ಈಗ ಒಂದು ನಿಂಬೆಹಣ್ಣಲ್ಲಿ ನಾನು ಅರ್ಧ ಹೋಳಿಗೆ ಮಾಡಿಕೊಂಡು ಅದರಲ್ಲಿ 6 ಪೀಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ಲಾಗಿ ಒಂದು ನಿಂಬೆಹಣ್ಣಲ್ಲಿ ನಾನು 12 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಬೀಜ ಮತ್ತು ಆ ವೈಟ್ ಪಾರ್ಟ್ ಇರುತ್ತಲ್ಲ ಅದನ್ನು ತೆಗಿತಾ ಇದ್ದೀನಿ. ನಾವು ಬೀಜ ಏನಾದರೂ ಹಾಕಿಬಿಟ್ರೆ ಕಹಿ ಕಹಿ ಅನಿಸುತ್ತೆ, ಹಾಗಾಗಿ ಆದಷ್ಟು ಬೀಜನ ಒಂದು ಕೂಡ ಇಲ್ಲದ ಹಾಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪಿನಕಾಯಿ ಹಾಕುವಾಗ. ಮತ್ತು ನಿಂಬೆಹಣ್ಣನ್ನು ತೊಳೆದು ಬಿಟ್ಟು ಚೆನ್ನಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಬಿಟ್ಟು ನಂತರ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಂಬೆಹಣ್ಣು ಕಟ್ ಮಾಡುವಂತಹ ಚಾಕುವಿನಲ್ಲೂ ಕೂಡ ಅಷ್ಟೇ, ನೀರಿನ ಅಂಶ ಇರಬಾರ್ದು, ಮಣೆಯಲ್ಲೂ ಕೂಡ ನೀರಿನ ಅಂಶ ಇರಬಾರ್ದು, ಒಟ್ಟು ನೀರಿನ ಅಂಶ ಟಚ್ ಆಗಬಾರ್ದು. ಆ ರೀತಿ ನೀಟಾಗಿ ಮಾಡಿಕೊಂಡ್ರೆ ವರ್ಷಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಉಪ್ಪಿನಕಾಯಿನ. ಈಗ ನಾನು ಬೀಜ ಮತ್ತು ಆ ವೈಟ್ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದಿದ್ದೀನಿ. ಈಗ ಇಷ್ಟು ಹೋಳುಗಳಾಗಿದೆ. ಈಗ ಒಂದು ಗ್ಲಾಸ್ ಜಾರ್ನ ತೊಗೊಳ್ತಾ ಇದ್ದೀನಿ. ನೀವು ಪ್ಲಾಸ್ಟಿಕ್ ಜಾರ್ನ ಕೂಡ ತೊಗೊಳ್ಬೋದು. ಫಸ್ಟು ಇಲ್ಲಿ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಲೇಯರಷ್ಟು ನಿಂಬೆಹಣ್ಣು ಏನು ಹೆಚ್ಚಿಟ್ಕೊಂಡಿದ್ದೆ ಅದು ಹಾಕ್ಕೊಂಡು ಮತ್ತೆ ಉಪ್ಪು ಹಾಕ್ಕೊಂಡು ಮತ್ತೆ ನಾನು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಲೇಯರ್ ಆಗಿ ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಕೊನೆಯಲ್ಲಿ ಮತ್ತೆ ಉಪ್ಪನ್ನು ಹಾಕಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಮತ್ತು ನಿಂಬೆಹಣ್ಣು ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ಪ್ರತಿ ದಿವಸ ನಾವು ಇದನ್ನು ಒಂದು ಡ್ರೈ ಇರೋವಂತಹ ಸ್ಪೂನ್ನ ತಗೊಂಡು ನೀಟಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದೇ ರೀತಿ ನಾವು ಇದನ್ನು ಒಂದು 6-7 ದಿವಸ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಒಂದು 6-7 ದಿವಸ ಆದಮೇಲೆ ಈ ರೀತಿ ಚೆನ್ನಾಗಿ ಉಪ್ಪು ಜೊತೆ ಬೆರೆತ್ಕೊಂಡಿದೆ. ನಿಂಬೆಹಣ್ಣೇನಿದೆ ಚೆನ್ನಾಗಿ ಮೆತ್ತಗಾಗಿದೆ. ಈ ರೀತಿ ಉಪ್ಪು ಜೊತೆ ಬೆರೆತಿ ಸ್ವಲ್ಪ ಮೆತ್ತಗಾಗುತ್ತೆ. ಈ ರೀತಿ ಆದಮೇಲೆ ಉಪ್ಪಿನಕಾಯಿ ಹಾಕೋದಕ್ಕೆ ರೆಡಿ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಒಣಗಿರೋ ಅಂತಹ ಪಾತ್ರೆನ ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಈ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೊಂದು ಮಸಾಲೆ ಹುರ್ಕೊಳ್ಳೋದಕ್ಕೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಒಣಮೆಣ್ಸಿನ್ಕಾಯಿನ ಒಂದು 6-7 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಖಾರಕ್ಕೆ ಸ್ವಲ್ಪ ಗುಂಟೂರು ಅಥವಾ ಖಾರ ಕಾಯಿ ಯಾವುದಿರುತ್ತೋ ಅದನ್ನು ತೊಗೊಳ್ಬೋದು. ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಬಿಸಿ ಆದರೆ ಸಾಕು, ಏನು ಫುಲ್ಲು ಹುರಿಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಒಂದು 3/4 ಸ್ಪೂನ್ನಷ್ಟು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಉಪ್ಪಿನಕಾಯಿ ಪುಡಿನ ಯಾವಾಗ ಬೇಕಿದ್ರೂ ಮಾಡಿ ಇಟ್ಕೊಳ್ಬೋದು. ಈ ಪುಡಿ ಒಂದು ಸಲ ಮಾಡಿ ಇಟ್ಕೊಂಡ್ರೆ ನಿಂಬೆಹಣ್ಣು ಸಿಕ್ಕಿದಾಗೆಲ್ಲ ನಾವು ಈ ರೀತಿ ಮಾಡ್ಕೊಳ್ಬೋದು. ಜೊತೆಗೆ ನಾವು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೂ ಇದೇ ರೀತಿ ಬಳಸ್ಕೋಬೋದು. ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಇಂಗನ್ನು ಹಾಕಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಆಗಿದೆ. ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ ಹಾಕಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು 2.5 ಸ್ಪೂನ್ನಷ್ಟು ನಾನು ಏನು ಮಸಾಲೆ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋದನ್ನು ಎತ್ತಿಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬಹುದು. ನಾನು ಉಪ್ಪು ಆಲ್ರೆಡಿ ಜಾಸ್ತಿ ಹಾಕಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಉಪ್ಪು ಇಷ್ಟೇ ಸಾಕಾಯಿತು. ನೆಕ್ಸ್ಟು ಇದನ್ನು ಹೀಗೆ ತುಂಬಿಟ್ಕೊಳ್ಬೋದು ಅಥವಾ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ ಎಣ್ಣೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡು ಇದನ್ನು ಬಿಸಿ ಮಾಡಿಕೊಂಡು, ಅಂದರೆ ಹೊಗೆ ಬರಲ್ಲಿವರೆಗೆ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಆಗಿದೆ, ಇದು ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕರಿ ಜೀರಿಗೆ ಅಥವಾ ಕಲೋಂಜಿ ಅಂತಾರಲ್ಲ ಆಫ್ ಮಾಡಿಕೊಂಡು ಆ ನಂತರ ಹಾಕಿದ್ದೀನಿ, ಅಥವಾ ಹಾಗೆ ಕೂಡ ಹಾಕ್ಕೊಳ್ಬೋದು. ಇದು ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಎಣ್ಣೆನ ನಾನು ಈ ಉಪ್ಪಿನಕಾಯಿ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದು ಮತ್ತು ಕಲೋಂಜಿ ಹಾಕೋದು ಇಲ್ಲಿ ಆಪ್ಷನಲ್. ನಾವು ಪ್ಲೈನಾಗಿ ಕೂಡ ಹಾಗೆ ಗಾಜಿನ ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ರೆ ಒಂದು ವರ್ಷದ ತನಕ ಯೂಸ್ ಮಾಡ್ಬೋದು. ಅಥವಾ ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟು ಮತ್ತು ಲೈಫ್ ಟೈಮು ಇನ್ನೂ ಕೂಡ ಜಾಸ್ತಿ ಆಗುತ್ತೆ.
ಈಗ ಸ್ಪೈಸಿ ಆಗಿರೋವಂತಹ ನಿಂಬೆ ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.